ಛೇ, ಎಷ್ಟು ಬೇಗ ಅಂದ್ಕೊಂಡ್ರು ಲೇಟ್ ಆಗೋಯ್ತು. ಪಾಪ ಅಪ್ಪು ವೆಯ್ಟ್ ಮಾಡ್ತಿರ್ತಾಳೋ ಏನೋ. ಅರೆ, ಅದು ಸೋಮಣ್ಣ ತಾನೆ, ಅಪ್ಪನ ಜೊತೆಲೇ ಇದ್ದಾಳಲ್ಲ. ಅಪ್ಪು, ಸೋಮಣ್ಣ ಬನ್ನಿ ಇಲ್ಲಿ. ಹಾಯ್ ಅಮ್ಮ. ಯಾಕಮ್ಮ ಲೇಟ್ ಆಯ್ತು ಇವತ್ತು? ಇವಳು ಒಬ್ಬಳೇ ಕುತ್ಕೊಂಡಿದ್ಲು, ನೋಡಿ ಬೇಜಾರಾಯಿತು. ಅದಕ್ಕೆ ಹಾಗೆ ಸುಮ್ಮನೆ ಓಡಾಡೋಣ ಅಂತ ಈ ಕಡೆ ಕರ್ಕೊಂಡ್ಬಂದೆ. ಹ್ಞೂ ಅಂಕಲ್, ಆಫೀಸಲ್ಲಿ ಮೀಟಿಂಗ್ ಇತ್ತು, ಅದಕ್ಕೆ ಬರೋದು ಲೇಟ್ ಆಯಿತು. ಅದೇ ಅಂದ್ಕೊಂಡೆ ನಾನು. ಇಲ್ಲಾಂದಿದ್ರೆ ಮಗಳನ್ನ ಬಿಟ್ಟು ಇಷ್ಟು ತನಕ ಇರ್ತೀರಾ ನೀವು? ಹೌದು ಅಂಕಲ್, ಏನು ಮಾಡೋದು, ಕೆಲಸ ಇದ್ದಾಗ ಮಾಡಲೇಬೇಕಲ್ವಾ. ಅಂದಾಗೆ ಮತ್ತೆ ಯಾರಾದರೂ ಅಪ್ಪನ ಹುಡ್ಕೊಂಡು ಬಂದಿದ್ರಾ ಅಂಕಲ್? ಇಲ್ಲಮ್ಮ, ಅವತ್ತೇ ಕೊನೆ. ಮತ್ತೆ ಯಾರೂ ಹತ್ತಿರ ಬಂದಿಲ್ಲ. ನೀನೇನು ಯೋಚನೆ ಮಾಡೋಣ, ಅಪ್ಪನ ನಾನು ಹುಷಾರಾಗಿ ನೋಡ್ಕೋತೀನಿ. ಸರಿ, ನಾವಿನ್ನು ಬರ್ತೀವಿ, ಟೈಮ್ ಆಯಿತು. ಆಯ್ತಮ್ಮ, ಹೋಗಿ ಬನ್ನಿ. ಪುಟ್ಟಿ ಬಾಯ್. ಬಾಯ್ ತಾತ. ಏನಿವತ್ತು ಅಮ್ಮವ್ರು ಫುಲ್ ಸೈಲೆಂಟ್ ಆಗಿದ್ದಾರೆ? ಏನಿಲ್ಲ ಮೇಡಮ್ಮ, ನಾನು ಕೇಳಿದ್ರು ನೀನು ಬೇಡ ಅಂತೀಯ. ಮೊದಲು ಅದೇನಂತ ಹೇಳು, ಆಮೇಲೆ ನೋಡೋಣ. ಇವಾಗ ಹಿಂಗೆ ಅಂತೀಯ, ಕೇಳಿದ್ಮೇಲೆ ಬೇಡ ಅಂತೀಯ, ಸುಮ್ಮನೆ ಯಾಕೆ, ಬಿಟ್ಬಿಡು. ಅದೇನಂತ ಹೇಳು ಮೊದಲು. ಐಸ್ ಕ್ರೀಮ್ ಕೊಡಿಸ್ತೀಯಾ? ಅಂದ್ಕೊಂಡೆ ನೀನು ಇದನ್ನೇ ಕೇಳ್ತೀಯಾ ಅಂತ. ಇಲ್ಲ, ಕೊಡ್ಸಲ್ಲ. ನನಗೂ ಗೊತ್ತು ನೀನು ಕೊಡ್ಸಲ್ಲ ಅಂತ, ಅದಕ್ಕೆ ನಾನೇನು ಕೇಳಲ್ಲ ಅಂದಿತ್ತು. ನೀನೇ ಕೇಳು ಕೇಳು ಅಂತ ಹೇಳಿದ್ದು. ಕೊಡ್ಸಲ್ಲ ಏನಿಲ್ಲ, ಸುಮ್ಮನೆ ಕೇಳು ಕೇಳು ಅಂತ. ಏನೊಬ್ಳು ಯಾವಾಗ ಬರ್ತಾಳೋ ಏನೋ, ಬೇಜಾರಾಗ್ತಿದೆ. 4 ತಿಂಗಳಿಂದ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ. ಅದು ಯಾವಾಗ ಬರ್ತಾಳೋ, ನಾನು ಯಾವಾಗ ನೋಡ್ತೀನೋ. ಯಾವಾಗ ಬಂದೆ? ಹಾಯ್ ಪುಟ್ಟಿ, ಯಾಕೆ ಇಷ್ಟೊತ್ತಾಯ್ತು? ಅಮ್ಮ ಇಲ್ಲಿ? ಕಾರ್ ಪಾರ್ಕ್ ಮಾಡ್ತಿದ್ದಾರಮ್ಮ. ಮನೆ ಬಾಗಿಲು ತೆಗ್ದಿತ್ತಲ್ಲ, ನೀನು ಬಂದಿರ್ತೀಯ ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ. ನಿಂತ್ಕೊಳ್ಳೆ ಅಂತಿದ್ದೀನಿ, ಒಂದೇ ಸಮ ಓಡ್ ಬಂದಿಯಲ್ಲ. ಅಭಿ, ಯಾವಾಗ ಬಂದೆ? ಆಗ್ಲೇ ಬಂದೆ ಅಕ್ಕ. ನೀವು ನೋಡಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದೀರಾ, ಯಾಕೆ ಲೇಟ್ ಆಯಿತು? ಮೀಟಿಂಗ್ ಇತ್ತು ಅಭಿ, ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಇವಳನ್ನು ಕರ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಪಾಪ ಸ್ಕೂಲ್ ಹತ್ರ ಹೋಗೋ ಅಷ್ಟೊತ್ತಿಗೆ ಆಗಲೇ ಲೇಟ್ ಆಗಿತ್ತು. ನಡಿ, ಎದ್ದು ಫ್ರೆಶ್ ಅಪ್ ಆಗು. ಬ್ಯಾಗ್ ಕೂಡ ಕಾರನ್ನ ಬಿಟ್ಟು ಓಡ್ ಬಂದಿದ್ಯಾ, ಅದನ್ನು ಯಾರು ತೊಗೊಂಡ್ಬರ್ತಾರೆ? ನಡಿ, ಹೋಗಿ ತೊಗೊಂಡ್ಬಂದು ಫ್ರೆಶ್ ಅಪ್ ಆಗು. ಹೋಗ್ಲಿ ಬಿಡು ಅಕ್ಕ, ಒಂದು ಸ್ವಲ್ಪ ಕೂತಾಳೆ. ಕಾರಲ್ಲೇ ತಾನೇ ಇದೆ ಬ್ಯಾಗು, ಆಮೇಲೆ ತೊಗೊಂಬಂದ್ರೆ ಆಗುತ್ತೆ. ನೀನು ಸುಮ್ಮನೆ ಇರೋ ಅಭಿ, ಇವಳಿಗೆ ಹಿಂಗೆ ಸಲ್ಗೆ ಕೊಟ್ಟರೆ ತಲೆ ಮೇಲೆ ಹತ್ತು ಕೂತ್ಕೋತಾಳೆ. ಹೇಳಿದ ಮಾತು ಒಂದು ಕೇಳಲ್ಲ. ಎದ್ದು ನಡಿಯ ಬೇಗ. ನೋಡು ಮಮ್ಮ, ಯಾವಾಗಲೂ ಹಿಂಗೆ ಬೈತಿರುತ್ತೆ ನಮ್ಮಮ್ಮ. ನನಗಂತೂ ಸಾಕಾಗೋಗಿದೆ, ನಿಮ್ಮನೆಗೆ ಬಂದುಬಿಡ್ತೀನಿ ನಾನು. ನಮ್ಮಮ್ಮನ ಹಿಂಗೆ ಮಾಡ್ತಿತ್ತು ನಾನು ಸ್ಕೂಲ್ಗೆ ಹೋಗುವಾಗ. ಇನ್ನೂ ನಿಮ್ಮಮ್ಮ ಬೇಕು, ಬ್ಯಾಗ್ ತೊಗೊಂಬಾ ಫ್ರೆಶ್ ಅಪ್ ಆಗು ಅಂತ ಬಾಯಲ್ಲಿ ಹೇಳ್ತಿದ್ದೆ. ನಮ್ಮಮ್ಮ ಕೋಲ್ ತೊಗೊಂಡು 4 ಬಿಡ್ತಿತ್ತು ನಾನು ಎಲ್ಲಾದರೂ ಬ್ಯಾಗ್ ಬಿಟ್ಟು ಬಂದರೆ. ಏನಾದರೂ ನನ್ನ ಬ್ಯಾಗಲ್ಲೂ ಇಲ್ಲೂ ಇಟ್ಟು ಸುಮ್ಮನೆ ಓಡಾಡ್ಕೊಂಡಿದ್ದೆ ಅಂತ ಇಟ್ಕೋ, ಮುಗೀತು ನನ್ನ ಕತೆ. ಅವತ್ತು ಕೈಗೆ ಏನು ಸಿಕ್ಕಿದ್ರೆ ಅದನ್ನೇ ತೊಗೊಂಡೊಡಿತಿತ್ತು. ಅವತ್ತೆಲ್ಲ ಆಂಟಿ ಹಂಗೆ ಕೊಡ್ತಿರೋದಕ್ಕೆ ಇವತ್ತು ನೀನು ಒಳ್ಳೆ ಜಾಬಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀಯಾ. ಇಲ್ಲ ಅಂದಿದ್ರೆ ಅಪ್ಪ ಪೊಲಿ ಥರ ಓಡಾಡ್ಕೊಂಡಿರ್ತಿದ್ದೆ. ಅಪ್ಪು, ಎದ್ದು ಬ್ಯಾಗ್ ತರ್ತೀಯಲ್ವಾ? ಮೊದಲು ನಡಿ, ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಬ್ಯಾಗ್ ತೊಗೊಂಡು ಒಳಗಿಟ್ಟು ಏನು ಮಾಡ್ತಿದ್ದೀಯೋ ಅದನ್ನು ಮುಗಿಸ್ಬೇಕು ಇವತ್ತು ನೀನು. ಅಯ್ಯೋ ಅಮ್ಮ, ತರ್ತೀನಿರಮ್ಮ, ಒಂದು ಬ್ಯಾಗಿಗೋಸ್ಕರ ಯಾಕೆ ಇಷ್ಟು ಬೈತೀಯ? ಅಯ್ಯೋ ದೇವ್ರೆ. ಅದು ಬಿಡಕ್ಕ, ಅವಳು ತರ್ತಾಳೆ. ನನಗೇನಾದರೂ ಕಾಫಿ ಗಿಫಿ ಏನಾದರೂ ಕೊಡ್ತೀಯಾ, ನಿಂಗೆ ಮಾತಾಡ್ಕೊಂಡು ನಿಂತ್ಕೋತೀಯೋ? ಅಯ್ಯೋ, ನಿನಗೆ ಕಾಫಿ ಕೊಡಬೇಕನ್ನೋದೇ ನಮ್ಮ ಅಮ್ಮಂಗೆ ಅಂತಿಲ್ಲ. ಬರೀ ನನ್ನನ್ನು ಯಾವಾಗ ಬೈಲಿ ಯಾಕೆ ಬೈಲಿ ಅಂತ ಮಾತ್ರ ಯೋಚನೆ ಮಾಡ್ತಿರತ್ತೆ. ನಾನು ಅಷ್ಟು ಬೈದರೂ ಹೇಳಿದ ಕೆಲಸ ಮಾತ್ರ ಮಾಡೋಣ ನೀನು. ಎದ್ದು ನಡಿ, ಮೊದಲು ಹೇಳಿದ ಕೆಲಸ ಮಾಡು. ಬ್ಯಾಗ್ ತೊಗೊಂಡು ಹೋಗ್ತೀನಿ ಬಿಡಮ್ಮ. ಮತ್ತೆ ಅಭಿ, ಹೋಗಿದ್ದೆ ಲಕ್ಷ್ಮಮ್ಮನ ಮನೆಗೆ? ಎಲ್ಲರೂ ಚೆನ್ನಾಗಿದ್ದಾರೆ? ಇಲ್ಲ ಅಕ್ಕ, ನನಗೆ ಟೈಮೇ ಇಲ್ಲ. ವಾರದಲ್ಲಿ 5 ದಿನ ಬರೀ ಆಫೀಸಲ್ಲೇ ಆಗುತ್ತಾ? ಉಳಿದಿರೋ 2 ದಿನದಲ್ಲಿ ನಿಮ್ಮ ಮನೆಗೆ ಒಂದಿನ, ಅವ್ರ ಮನೆಗೆ ಒಂದಿನ. ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಿ, ನಾಳೆ ಅವ್ರ ಮನೆಗೆ ಹೋಗಬೇಕು. ಹೇಗೆ ನಡೀತಿದೆ ಆಫೀಸ್ ಕೆಲಸ? ಅನು ಫೋನ್ ಮಾಡಿದ್ದ? ಅವಳಂತೂ ನಮ್ಮನ್ನು ಮರ್ತೇ ಬಿಟ್ಟಿದ್ದಾಳೆ ಅನಿಸುತ್ತೆ. ಆಫೀಸ್ ಕೆಲಸ ಆ್ಯಸ್ ಯೂಶುವಲ್ ಅಕ್ಕ. ಇನ್ನು ನನ್ನ ಬಗ್ಗೆ ಕೇಳಿಬಿಡ ನನ್ನ ಹತ್ರ. ಅವಳು ಸಿಕ್ಕಲಿ ಅಂತ ಕಾಯ್ತಿದ್ದೀನಿ. ಅದು ಬಿಡು, ನೋಡಿದ್ಲಿ ನನ್ನ ಕ್ಯಾಮ್ರಾ ಹೇಗಿದೆ? ಯಾಕೋ ಏನಾಯಿತು? 4 ತಿಂಗಳಿಂದ ಬರ್ತೀನಿ ಅಂತಲೇ ಇದ್ದಾಳೆ, ಬರೋದು ಮಾತ್ರ ಇಲ್ಲ. ಬರೀ ಕಾಗೆ ಹಾರಿಸ್ತಾಳೆ. ಸಿಕ್ಕಲಿ ಅವಳು ನನ್ನ ಕೈಗೆ. ಪಾಪ ಅವಳಿಗೂ ಓದೋದು ಟೆನ್ಷನ್ಸು ಕಾಲೇಜು ಇರತ್ತಲ್ಲ, ಟೈಮ್ ನೋಡ್ಕೊಂಡು ಬರ್ತಾಳೆ ಬಿಡು. ಬರಲಿ, ಯಾವಾಗ ಬರ್ತಾಳು? ಸರಿ, ಯಾವಾಗ ತೊಗೊಂಡೆ ಕ್ಯಾಮ್ರಾ? ಮೊನ್ನೆ ತೊಗೊಂಡೆ, ಅನು ಬಂದಾಗ ಫೋಟೋ ಶೂಟ್ ಮಾಡಬೇಕು ಅಂತ. ಇದಿರಲಿ, ಮೊದಲೋಗಿ ನೀನು ಕಾಫಿ ತೊಗೊಂಬ. ಸರಿ, ಒಂದು ನಿಮಿಷ ತೊಗೊಂಬರ್ತೀನಿ. ಹೊಸ ಕ್ಯಾಮ್ರಾ ತೊಗೊಂಡ್ಯಾ? ನೀನು ಹೇಳ್ತಿದ್ದೀನಿ, ನಾನು ಕೇಳಿಸ್ಕೊಂಡೆ. ಅದರಲ್ಲಿ ಬರೀ ಅನು ಅಕ್ಕನ ಫೋಟೋ ಅಷ್ಟೇನಾ? ನನ್ನ ಫೋಟೋ ತೆಗಿಯಲ್ವಾ? ಯಾಕೆ ತೆಗಿಯಲ್ಲ? ನಿಂದು ತೆಗಿತೀನಿ. ಅನು ಅಕ್ಕ ಬಂದಾಗ ನೀವಿಬ್ಬರು ಫುಲ್ ಸೂಪರಾಗಿ ರೆಡಿ ಆಗಿರ್ತೀರಲ್ಲ, ಆವಾಗ ಇಬ್ಬರದ್ದು ತೆಗಿತೀನಿ, ಆಯಿತಾ? ಯಾವಾಗ ನೋಡಿದ್ರು ಅನು ಅಕ್ಕ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಮಮ್ಮ ನಿಮಗೆ. ನಿನ್ನ ಬಗ್ಗೆ ಏನೇ ಯೋಚನೆ ಮಾಡಬೇಕು ನಾನು? ನನಗೊಂದು ಚಾಕ್ಲೇಟ್ ಕೊಡಿಸೋಣ, ಐಸ್ ಕ್ರೀಮ್ ಕೊಡಿಸೋಣ, ಅದೇನು ಬೇಡ. ಅನು ಅಕ್ಕ ಬರ್ತಾಳೆ, ಕ್ಯಾಮ್ರಾ ತೊಗೊಳ್ಳೋಣ, ಫೋಟೋ ತೆಗ್ಸೋಣ, ಅವಳಿಗೆ ಬಟ್ಟೆ ಕೊಡಿಸೋಣ, ಇದನ್ನೇ ಯೋಚನೆ ಮಾಡ್ಕೊಂಡಿರು. ಒಳ್ಳೆ ದೇವದಾಸ ನೀನು. ಚಾಕ್ಲೇಟ್ ಐಸ್ ಕ್ರೀಮ್ ಕಡಿಮೆ ಆಗಿರೋದು ಇವಾಗ. ಈಗಲೇ ಹೇಳಿದ ಮಾತು ಕೇಳಲ್ಲ ನೀನು. ಅವಳಿಗೆ ಅದನ್ನೆಲ್ಲ ಕೊಡಿಸಿ ಅಭ್ಯಾಸ ಮಾಡಿಸು, ಆಮೇಲೆ ನನ್ನ ನೆತ್ತಿ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಅಷ್ಟೇ. ತಗೋ ನಿನ್ನ ಕಾಫಿ, ಅವಳು ಮಾತೆಲ್ಲ ತಲೆ ಕೆಡಿಸ್ಕೊಬೇಡ. ಅಮ್ಮ, ನೀನು ಕೊಡಿಸಲ್ಲ,
ಕೊಡ್ಸೋರಿಗೂ ಹಾಳು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಉಗ್ರ ಹೋರಾಟನೇ. ಅಕ್ಕ ಕೇಳಿದ್ದೇನೆ ಅವಳ ಮಾತು, ಉಗ್ರ ಹೋರಾಟ ಅಂತೆ. ಎಲ್ಲಿಂದ ಕಲಿತೀಯ ಈ ಮಾತೆಲ್ಲ? ಎಲ್ಲ ಮೊಬೈಲ್ ಮಹಿಮೆ ನೋಡೋಬಿ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಮೊಬೈಲ್. ಸ್ಕೂಲಿಗೆ ಹೋಗೋ ತನಕನೂ ನೋಡ್ತಾಳೆ. ಮತ್ತೆ ಸ್ಕೂಲಿಂದ ಬಂದಿದ ತಕ್ಷಣ ಸ್ಟಾರ್ಟ್. ಹೋಗ್ಲಿ ಬಿಡು ಅಕ್ಕ, ಒಬ್ಬಳೇ ಇದ್ದು ಅವಳಿಗೂ ಬೇಜಾರು. ನಾನು ಅದಕ್ಕೆ ಸುಮ್ಮನೆ ಇರ್ತೀನಿ ಅಭಿ. ಅಕ್ಕಪಕ್ಕ ಮಕ್ಕಳು ಯಾರಾದರೂ ಇದ್ದಿದ್ರೆ ಅವ್ರ ಜೊತೆ ಆಟ ಆಡ್ಕೊಂಡು ಇರ್ತಿದ್ಲು. ಯಾರೂ ಇಲ್ಲಲ್ಲ, ಅವಳಿಗೂ ಬೇಜಾರು ಪಾಪ. ಸರಿ ಅಕ್ಕ, ನಾನು ಇನ್ನು ಹೊರಡ್ತೀನಿ. ನಾನು ಅಕ್ಕನ ಮನೆಗೆ ಹೋಗ್ಬೇಕಲ್ಲ, ಮತ್ತೆ ಲೇಟ್ ಆದರೆ ಅಮ್ಮ ಒಬ್ಬಳೇ ಇರ್ತಾರೆ ಮನೆಯಲ್ಲಿ, ಅದಕ್ಕೆ. ನಾನು ಬರ್ತೀನಿ ಮಾಮ, ನಾನು ಬರ್ತೀನಿ ನಿನ್ನ ಜೊತೆ. ಏನು ಬೇಡ, ಮನೇಲಿ ಕುತ್ಕೊಂಡು ಹೋಮ್ವರ್ಕ್ ಮಾಡು. ಯಾರಾದರೂ ಎಲ್ಲಿಗಾದ್ರೂ ಹೋಗ್ತೀನಿ ಅನ್ನೋ ಮಾತು ಕೇಳಿದರೆ ಸಾಕು. ನಾನು ಬರ್ತೀನಿ. ಹೋಗ್ಲಿ ಅಕ್ಕ, ಕಳಿಸು. ನಾನು ಆಮೇಲೆ ಕರ್ಕೊಂಡು ಬಿಡ್ತೀನಿ. ಬೇಡ ಬಿಡು ಅಭಿ, ಮನೇಲೇ ಇರಲಿ. ಹೋಮ್ವರ್ಕ್ ಇರುತ್ತೆ, ಅವಳು ಮಾಡೋದೇ ಇಲ್ಲ. ಸುಮ್ಮನೆ ತಪ್ಪಿಸ್ಕೊಳ್ಳೋಕೆ ನಾಟಕ ಇಲ್ಲ. ಏನಿಲ್ಲ ಬಿಡು ಅಕ್ಕ, ಅದೇನೇನು ಹೋಮ್ವರ್ಕ್ ಇದೆಯೋ ನಾನೇ ಮಾಡಿಸಿ ಕರ್ಕೊಂಬರ್ತೀನಿ, ಆಯಿತಾ? ಸರಿ ಅಕ್ಕ, ನಾನು ಇನ್ನು ಹೊರಡ್ತೀನಿ, ಟೈಮ್ ಆಯಿತು. ನಾನು ಬರ್ತೀನಿ. ಅಪ್ಪು ಹೇಳಿದ್ರೆ ಕೇಳಬೇಕು ನೋಡೀಗ. ಒದೆ ತಿಂತೀಯ ನನ್ನ ಕೈಲಿ. ಅಮ್ಮ ಪ್ಲೀಸ್ ಇವತ್ತು ಒಂದಿನ ಹೋಗ್ಬರ್ತೀನಿ ಪ್ಲೀಸ್. ಹೋಗ್ಲಿ ಬಿಡು ಅಕ್ಕ, ಇವತ್ತು ಒಂದಿನ ತಾನೆ, ನಾನೇ ಆಮೇಲೆ ಕರ್ಕೊಂಡ್ಬಿಡ್ತೀನಿ. ಹಾಗಲ್ಲ ಅಭಿ, ಅವಳೊಂದು ಕಡೆ ಇರೋದಿಲ್ಲ. ನೀನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಹೇಳಿದ ಮಾತು ಕೇಳು. ಅವಳು ಎಲ್ಲಿಗೂ ಬರೋದು ಬೇಡ, ಮನೇಲಿ ಇರಲಿ. ಹಾಗೆ ನಾವೆಲ್ಲೂ ಹೋಗಲ್ಲ ಅಕ್ಕ. ಇಲ್ಲಿಂದ ಲಕ್ಷ್ಮಿ ಅಕ್ಕನ ಮನೆಗೆ ಹೋಗ್ತೀವಿ, ಅಲ್ಲಿಂದ ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲಿ ಹೆಂಗೂ ಅಮ್ಮ ಇರ್ತಾರೆ ಅಲ್ವಾ ನೋಡ್ಕೊಳ್ಳೋಕ್ಕೆ. ನೀನೇನು ತಲೆ ಕೆಡಿಸ್ಕೊಬೇಡ. ರಾತ್ರಿ ಅಷ್ಟೊತ್ತಿಗೆ ಮನೆಗೆ ಕರ್ಕೊಂಡು ಬಿಡ್ತೀನಿ, ಆಯಿತಾ? ಏನು ನಿನ್ನ ಇಷ್ಟ. ಹೇಳಿದ ಮಾತು ಕೇಳಲ್ಲ ನೀನು, ಕರ್ಕೊಂಡು ಹೋಗು. ರಾತ್ರಿ ಎಷ್ಟೊತ್ತಾದರೂ ಸರಿ, ಮನೆಗೆ ಕರ್ಕೊಂಡು ಬಿಡ್ತೀನಿ, ಆಯಿತಾ? ನೀನೇನು ಯೋಚನೆ ಮಾಡಬೇಡ. ಹಾಗೆ ಅವಳು ಬ್ಯಾಗ್ ಕೊಟ್ಟು ಕಳಿಸು. ಅದೇನು ಹೋಮ್ವರ್ಕ್ ಇದೆಯೋ ನಾನೇ ಮಾಡಿಸ್ತೀನಿ. ರತ್ನಮ್ಮ ಬಂದ್ರಾ? ಯಾಕೆ ಲೇಟ್ ಆಯ್ತು ಇವತ್ತು? ಅಯ್ಯೋ, ಯಾಕೆ ಕೇಳ್ತೀಯಮ್ಮ ಅದನ್ನೆಲ್ಲ? ನನಗಂತೂ ಸಾಕಾಗೋಗೈತೆ. ಯಾಕೆ ರತ್ನಮ್ಮ, ಗಂಡ ಹೊಡೆದ್ನ ಏನು? ಸುಮ್ಮನಿರಪ್ಪ ಸಾಕು. ನನ್ನ ನೋಡಿಯೋಷ್ಟು ಧೈರ್ಯ ಆಯ್ತು ಅವನಿಗೆ. ಏನು ಲಕ್ಷ್ಮಮ್ಮ ಹಂಗೆ ಹೇಳ್ತಿದ್ಯಾ? ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಹ್ಞೂನಮ್ಮ, ನಾನು ಹಂಗೆ ಇಟ್ಕೊಂಡಿರೋದಕ್ಕೆ ಹಂಗಿದಾನೆ ಅಷ್ಟೇ. ಇಲ್ಲ ಅಂತಂದರೆ ದಿನ ನನ್ನನ್ನು ಹೊಡೆದು ಸಾಯಿಸ್ತಿದ್ದ. ಬರೀ ಕುಡಿಯೋದೇ ಕೆಲಸ ಅವನಿಗೆ. ಹೋಗ್ಲಿ ಬಿಡು, ಯಾಕೆ ಲೇಟಾಗಿ ಬಂದೆ ಅದನ್ನ ಹೇಳಿ ಮೊದಲು. ಅಯ್ಯೋ, ನನ್ನ ಮನೆಗೆ ಹೋಗ್ತೀನಲ್ಲ ಕೆಲಸಕ್ಕೆ, ಪಾರ್ವತಮ್ಮನ ಮನೆಗೆ. ಅವ್ರ ಮನೆಯಲ್ಲಿ ದೊಡ್ಡ ಜಗಳ, ಅವ್ರ ಮಗಂಗೂ ಹೆಮ್ಮಂಗೂ. ಅಯ್ಯೋ, ಅವ್ರ ಜಗಳನ ಬಿಡಿಸಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಅವ್ರ ಮನೆಗೆ ಹೋದಾಗೆಲ್ಲ ಬರೀ ಇಂಥವೇ ಜಗಳ ನೋಡು. ಹೋಗ್ಲಿ ಬಿಡು, ಹೋಗು ಕೆಲಸ ನೋಡ್ಕೊ. ಇಲ್ಲಿಂದ ಅಲ್ಲಿ ಹೇಳಿಬಿಡ ಅಂತ ಹೇಳಿಲ್ವಾ ನಿನಗೆ? ನಾನೇನಾದರೂ ಹೇಳ್ತೀನಿ ಅಮ್ಮಮ್ಮ, ನೀವು ಕೇಳಿದ್ರಿ ಅಲ್ಲ ಯಾಕೆ ಲೇಟು ಅಂತ, ಅದಕ್ಕೆ ಹೇಳಿದೆ. ನನಗೆಲ್ಲ ಅಂತ ಗೊತ್ತಿಲ್ಲಪ್ಪ, ಇಲ್ಲಿಂದ ಅಲ್ಲಿ ಹೇಳೋ ಅಂಥದ್ದು. ಸರಿ ಆಯಿತು, ಕೆಲಸ ಮಾಡಿ, ಟೈಮ್ ಆಯ್ತಾಗಲೇ. ಸರಿ ಅಮ್ಮ, ಆಯಿತು. ಕೇಳ್ತಾರೆ, ಹೇಳಿದ್ರು ಅಲ್ಲಿಂದ ಹೇಳ್ಬೇಡ ಇಲ್ಲಿಂದ ಹೇಳ್ಬೇಡ ಅಂತಾರೆ. ಈಗ ನನಗೆ ಅದೇನೋ ಕೆಲಸ, ಬೇರೆ ಇನ್ನೇನು ಕೆಲಸ ಇರಲ್ವ? ಏನು ರತ್ತಮ್ಮ, ಏನೋ ಗೊಣಗ್ತಿದ್ಯಾ? ಅಯ್ಯೋ ಏನಿಲ್ಲಮ್ಮ, ನಾನೇನು ಗೊಣಗ್ಲಿ? ಇಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ನಿಮ್ಮ ಹೆಂಗಸರ ಲೈಫ್ ನೆನೆಸ್ಕೊಂಡ್ರೆ ನಗು ಬರುತ್ತೆ ನನಗೆ. ಯಾರಾದರೂ ಜಗಳ ಮಾಡ್ತಿದ್ದಾರೆ ಅಂದರೆ ಎಷ್ಟು ಖುಷಿ ಅಲ್ಲ ನಿಮಗೆ, ಎಷ್ಟು ಇಂಟ್ರೆಸ್ಟು. ಸುಮ್ಮನೆ ಇರಪ್ಪ ಸಾಕು. ಎಲ್ಲರೂ ಹಂಗೆ ಇರಲ್ಲ ಆಯಿತಾ? ಒಬ್ಬೊಬ್ರು ಇರ್ತಾರೆ, ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಆಯಿತು ಬಿಡಮ್ಮ ತಾಯಿ, ನನಗೆ ಯಾಕದೆಲ್ಲ. ಅದು ಸರಿ, ಅಪ್ಪು ಸ್ಕೂಲ್ ಹತ್ರ ಹೋಗಿದ್ದಿಲ್ಲ, ಕೇಳಿದ್ಯಾ? ಮತ್ತೆ ಏನಾದರೂ ಬಂದಿದ್ರಂತ ಅವಳನ್ನು ನೋಡಿಕೊಂಡು? ಹ್ಞೂ ಅಭಿ, ಸುಮ್ಮನೆ ನಾನು ಕೇಳಿದೆ, ಯಾರು ಬಂದಿರಲಿಲ್ವಂತೆ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ? ಅವತ್ತಷ್ಟೇ ಬಂದಿದ್ದವರು, ಮತ್ತೆ ಬಂದಿಲ್ಲ. ಯಾಕೆ ಯೋಚನೆ ಮಾಡ್ತೀಯ ಬಿಡಮ್ಮ, ನಾನು ನೋಡ್ಕೋತೀನಿ ಅಂತಾರೆ ಅವರು. ಆದರೂ ನಮ್ಮ ಟೆನ್ಷನ್ ನಮಗಿರುತ್ತೆ ಅಲ್ವಾ ಅಕ್ಕ? ನೀನು ಬಿಡಬೇಡ, ದಿನ ಚೆಕ್ ಮಾಡ್ತಾ ಇರು. ಆದರೂ ಅಪ್ಪನ ಯಾರಾದರೂ ಯಾಕೆ ಕಿಡ್ನಾಪ್ ಮಾಡಬೇಕು, ಅದೇ ನಂಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಭಿ. ಎಷ್ಟು ಯೋಚನೆ ಮಾಡಿದ್ರು ಅದು ಯಾರು ಅಂತಲೇ ತಿಳಿದಿಲ್ಲ. ಯಾರೋ ಬೇರೆಯವ್ರನ್ನ ಕರ್ಕೊಂಡು ಹೋಗೋಕೆ ಅಪ್ಪನ ಕರ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರಾ ಅಂತ. ಇಲ್ಲಾಂದರೆ ಅಪ್ಪು ಮೇಲೆ ಯಾರಿಗೆ ಕಣ್ಣಿರುತ್ತೆ? ಸರಿ ನೋಡೋಣ ಬಿಡು, ಅವಳಿಗೆ ಒಂದು ಸ್ವಲ್ಪ ಹುಷಾರಾಗಿರೋಕೆ ಹೇಳು ಅಷ್ಟೇ. ನಾನು ರೆಡಿ, ಬಾ ಬೇಗ. ಸರಿ ಅಕ್ಕ, ನಾನು ಇನ್ನು ನೋಡ್ತೀನಿ. ಅವಳನ್ನು ರಾತ್ರಿ ಕರ್ಕೊಂಬಂದುಬಿಡ್ತೀನಿ, ಇಲ್ಲಾಂದರೆ ನೀನು ಬಾ ಸುಮ್ಮನೆ. ಇಲ್ಲ ಅಭಿ, ಒಂದು ಸ್ವಲ್ಪ ಕತೆ ಬರೆಯೋದಿದೆ, ಮುಂದಿನ ವಾರ ಅಪ್ಲೋಡ್ ಮಾಡಬೇಕು. ಈಗಾಗಲೇ ತುಂಬ ಲೇಟ್ ಆಗಿದೆ. ನೀವು ಹೋಗಿ ಬನ್ನಿ, ನಾನು ಮತ್ತೆ ಬರ್ತೀನಿ. ಅನು ಬರ್ತಾಳಲ್ಲ, ಅವಾಗ ಬರ್ತೀನಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ, ಹುಷಾರು. ಬಾಯ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ ಕಾರ್ಟೂನ್ಸ್ ಅಂತ. ಇದರಲ್ಲಿ ಒಬ್ಬ ತಾಯಿ ಮಗಳ ಕತೆ ಬರ್ತಿದೆ, ದಯವಿಟ್ಟು ನೋಡಿ. ಒಂದು ಒಳ್ಳೆ ಸ್ಟೋರಿ ಇದೆ, ಇದು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತಾಯಿ ಮಗಳ ಪ್ರೀತಿ ವಾತ್ಸಲ್ಯ ನೋಡ್ಬೋದು ನೀವು. ಹಾಗೆ ಸಸ್ಪೆನ್ಸ್ ಇದೆ, ಟ್ವಿಸ್ಟ್ ಇದೆ, ಥ್ರಿಲ್ ಇದೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ. ನಿಮಗೇನಾದರೂ ಕತೆ ಬಗ್ಗೆ ಡೌಟ್ಸ್ ಇದ್ದರೆ, ಕಂಪ್ಲೇಂಟ್ಸ್ ಇದ್ದರೆ, ಇಷ್ಟ ಆಗ್ತಿಲ್ಲ, ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆವಾಗ ನನಗೂ ಚೇಂಜಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಿಮ್ಗೆ ಇಷ್ಟ ಆಗೋ ಥರ ಕತೆನ ನಿಮ್ಮ ಮುಂದೆ ತೊಗೊಂಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ದಯವಿಟ್ಟು
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.